ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೆ ಒಂದು ಅಡ್ವೆಂಚರಸ್ ಟ್ರಿಪ್ಗೆ ಹೊರಟಿದ್ದೀವಿ. ವಿಂಟರ್ ಸ್ಪಿಟಿ ಮಾಡೋಣ ಅಂದ್ಬಿಟ್ಟು. ಫೆಬ್ರವರಿಲಿ ಸ್ನೋ ಜಾಸ್ತಿ ಇರುತ್ತೆ ಅಂತ ಈ ಟೈಮಿಗೆ ಬುಕ್ ಮಾಡ್ಕೊಂಡಿದ್ದೀವಿ. ಈ ಸರಿ ಬೈಕಲ್ಲಿ ರೈಡ್ ಮಾಡ್ತಿಲ್ಲ, 4x4 ಜಿಮ್ನಿ ಬುಕ್ ಮಾಡ್ಕೊಂಡಿದ್ದೀವಿ, ಪೆಟ್ರೋಲ್ ಗಾಡಿ. ಜಸ್ಟ್ ನಾವು ಚಂಡೀಗಢಲ್ಲಿ ಲ್ಯಾಂಡ್ ಆಗಿ ನಮ್ಮ ಹುಡುಗನಿಗೊಬ್ಬನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಿದ್ದೆ. ಸೊ ಈಗ ನಮ್ಮ ಗಾಡಿ ಪಿಕಪ್ ಮಾಡಿದ್ದೀವಿ, ಜಿಮ್ನಿ 4x4ದು. ದ ಕಾರ್ ರೆಂಟ್ ಕಂಪ್ನಿ ಅಂದ್ಬಿಟ್ಟು ಚಂಡೀಗಢಲ್ಲಿ ಪಿಕಪ್ ಮಾಡಿರೋದು. ಡಾಕ್ಯುಮೆಂಟ್ ಎಲ್ಲ ಫಿಲ್ ಮಾಡ್ತಾ ಇದ್ದೀವಿ, ಇವಾಗ ಪ್ರೊಸೀಜರ್ ಮುಗಿಸ್ತಾ ಇದ್ದೀವಿ. ಗುರು ನಮ್ಮ ಲಕ್ಕೋ ಏನು ಕತೆ ಗೊತ್ತಿಲ್ಲ, ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸಿಕ್ಕಿದೆ. 1900 ಕಿಲೋಮೀಟರ್ಸ್ ಓಡಿದೆ ಅಷ್ಟೇ ಗಾಡಿ. ಜಿಮ್ನಿ ಪೆಟ್ರೋಲ್ ಗಾಡಿ ತೊಗೊಂಡಿದ್ದೀವಿ. ಇಲ್ಲಿಂದ ನಮ್ಮ ಟ್ರಿಪ್ಪು ನಮ್ಮ ವೈಟ್ ಜಿಮ್ನಿಯಲ್ಲಿ. ಬಾಪ ಇರೋ ನೋಡ್ರಿ, ನಮ್ಮ ಇನ್ನೊಬ್ಬ ಹುಡುಗನು ಎಂಟ್ರಿ ಕೊಟ್ಟವನೆ. ಚಲೋ ವಿಂಟರ್ ಸ್ಪಿಟಿ ಕೇಳ್ದಾಯ್ತಾ? ಕೇಳ್ದಾಯ್ತಾ? ಕೇಳ್ಬೇಕಿದೆ ಎಷ್ಟು ಅಂತ. ಚಂಡೀಗಢಲ್ಲಿ ಶಾಪಿಂಗ್ ಟೈಮ್ ಗುರು. ಏನಪ್ಪ ಅಂದ್ರೆ ನಾವೇ ಕುಕಿಂಗ್ ಮಾಡೋಣ ಅಂದ್ಬಿಟ್ಟು ಪಾತ್ರೆ ತಂದಿಲ್ಲ, ಮರ್ತ್ ಬಂದು ನೋಡಿದೀವಿ ಅಂತ ಪಾತ್ರೆ ತಗೊಳಕ್ ಬಂದಿದೀವಿ. रफ यूज क्या है भैया, इधर यूज करके इधर ही छोड़ के जाता है हम, इसीलिए भाई फुल सस्ता मटेरियल चाहिए भाई. ಸೊ ಒಂದು ಪಾತ್ರೆ ಡೀಲ್ ಮಾಡಿದ್ದಾನೆ ಜೀವನ್ ಇಲ್ಲಿ 300 ರೂಪಾಯಿಗೆ. ಗುರು ಒಂದು ಚಾಕು, ಒಂದು ಪಾತ್ರೆ, ಇನ್ನೇನು ತೊಗೊಂಡಿದ್ದೀವಪ್ಪ? ಚಮಚ, 100 ಪೀಸ್ ಚಮಚ ಗುರು. ಫುಲ್ ಅಡುಗೆ ಮಾಡಿ ತಿಂದು ಬಿಸಾಕ್ಬಿಡೋಣ ಅಂತ 100 ಪೀಸು. ಒಂದು ಕೇಸ್ ನೀರು ಹಾಕ್ಕೊಂಡಿದ್ದೀವಿ, ಮ್ಯಾಗಿಗಳೊಂದಷ್ಟು ಹಾಕ್ಕೊಂಡಿದ್ದೀವಿ. ಫುಲ್ ಶಾಪಿಂಗು ಗುರು. ಇಲ್ಲಿ ನೋಡ್ರಿ, ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಇವೆಲ್ಲ. ಟೀ ಜೊತೆ ನೋಡಿಲ್ಲಪ್ಪ, ನೀನ್ ಅಂತವೆಲ್ಲ ಚೆನ್ನಾಗಿ ನೋಡ್ತೀಯ ಬಿಡು. ಅರ್ಥ ಆಯ್ತು ಅನ್ಸುತ್ತೆ. ಮ್ಯಾಮ್ ರೆಡಿ ಟು ಈಟ್ ಏಕ್ ಕವರ್ ಮೇ ಅಲಗ್ ಅಲಗ್ ಕವರ್ ಮೇ ಅರ್ಧಂಬರ್ಧ ಹಿಂದಿಲ್ ತೇಲಿಸ್ಬಿಟ್ಟೆ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ತಗೊಂಡಿರೋ ಅಷ್ಟು ಐಟಮ್ಸ್ಗೂ ಗ್ಯಾಸ್ ಬೇಕು ಗುರು. ಆದ್ರೆ ನಮ್ಮ ಹತ್ರ ಇನ್ನ ಗ್ಯಾಸ್ ಇಲ್ಲ. ಗ್ಯಾಸ್ ಇಲ್ಲಿ ಸಿಗುತ್ತಾ ಇಲ್ವಾ ಅಂತಾನೂ ಗೊತ್ತಿಲ್ಲ. ನೋಡೋಣ ಏನ್ ಮಾಡೋದು. ಈ ರೂಟ್ ಏನ್ ಕ್ರೇಜಿ ಅಂದ್ರೆ ಗುರು, ಚಂಡೀಗಢ ಟು ಶಿಮ್ಲಾ ರೂಟು ಸ್ಪಿಟಿಗೆ ಹೋಗುವಾಗ ಇಷ್ಟೊತ್ತು ಒಂಥರ ಫುಲ್ಲು ಸಿಟಿ ಲೈಫಲ್ಲಿ ಇದ್ವಿ ಚಂಡೀಗಢಲ್ಲಿ. ಒಂದು 10 ನಿಮಿಷಕ್ಕೆ ಟ್ರಾನ್ಸಿಷನ್ ಹೆಂಗ್ ಸಿಗುತ್ತೆ ಅಂದ್ರೆ ಏಕ್ದಮ್ ಮೌಂಟೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮ್ಗದು ಸ್ಲೋ ಆಗಿ ಬರೋ ಫೀಲೇ ಗೊತ್ತಾಗಲ್ಲ. ಏಕ್ದಮ್ ಸಿಟಿಯಿಂದ ಒಂದು ಹೈವೇ ಎಂಟರ್ ಆಗ್ತೀರಾ, ಒಂದು 20 ಕಿಲೋಮೀಟರ್ ಬಂದಿದ್ದೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಿಮಾಲಯಸ್ ಎಂಟ್ರಿ ಕ್ರೇಜಿ ಆಗಿದೆ ಅನ್ಕೊಳ್ಳಿ. ಇದು ಶಿಮ್ಲಾ ರೂಟಿಗೆ ಎಂಟ್ರಿ ಕೊಟ್ಟು ಒಂದು 2 ಕಿಲೋಮೀಟರ್ ಬಂದಿದೆ, ಒಂದು ಸ್ಟಾಪ್ ಹಾಕಿದ್ದೀವಿ. ಲೈಟಾಗಿ ಆಲ್ಟಿಟ್ಯೂಡ್ ಅಡ್ಜಸ್ಟ್ ಆಗಲಿ ಅಂತ. ಅಂದರೆ ಇಂಕ್ಲೈನ್ ಹೋಗ್ತಿರೋದ್ರಿಂದ AMS ಆಗೋ ಚಾನ್ಸಸ್ ಇರುತ್ತೆ ಹೊಸಬ್ರಿಗೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ಒಂದು ಸ್ಟಾಪ್ ಹಾಕಿದ್ದೀವಿ. ಕ್ರೇಜಿ ವೈಬ್ ಇದೆ ಗುರು. ಬಿಸಿಲಿದ್ರು ಗಾಳಿ ಮಾತ್ರ ಫುಲ್ ಕೂಲಾಗಿ ಹೊಡಿತದೆ. ಸೊ ಆನ್ ದ ವೇ ಟು ರೋರು ಕಡೆಗೆ ಹೋಗ್ತಾ ಇದ್ದೀವಿ ಇವಾಗ. ಆಲ್ಮೋಸ್ಟ್ ಇವತ್ತು ಹೋಗೋಷ್ಟಲ್ಲಿ ನೈಟ್ ಆಗಿಬಿಡುತ್ತೆ ಅನ್ಸುತ್ತೆ, ಯಾಕಂದರೆ ನಾವು ಹೊರಟಿದ್ದೆ ಚಂಡೀಗಢದಿಂದ ಲೇಟ್ ಆಯಿತು. ರೋರುವಿಂದ ಬೆಳಗ್ಗೆ ಚಾಂಚಲ್ ಪಾಸು ಶಿಮ್ಲಾ ಸೈಯೆಸ್ಟ್ ಪಿಕ್ ಹೋಗ್ತಾ ಇದ್ದೀವಿ. ಒಂದು ಶಾರ್ಟ್ ಪಿಕ್ ಸ್ಟಾಪ್ ಇಲ್ಲಿ ಟೀ ಹಾಕ್ಕೊಂಡು ಹೋಗೋಕ್ಕೆ. ಇವತ್ತಿನ ಕಾರ್ಯಕ್ರಮಗಳು ಹೋಗಿ ಹಾಲ್ಟ್ ಆಗೋದಷ್ಟೇ, ನಾಳೆಯಿಂದ ಇರುತ್ತೆ ಅಸ್ಲಿ ಅಡ್ವೆಂಚರ್. ಆನ್ ದ ವೇ ಟು ಚಾಂಚಲ್ ಪಾಸ್ಗೆ ಹೋಗುವಾಗ ಉಲ್ಫ್ ಸೈಟ್ ಆಗಿದೆ ಗುರು. ಕ್ರೇಜಿಯಾಗಿ ಗೌತಮ್ ಸ್ಪಾಟ್ ಮಾಡ್ದ ಫಸ್ಟೇ. ವೈಲ್ಡ್ ಉಲ್ಫು ನೀರು ಕುಡಿಯೋಕ್ಕೆ ಬಂದಿದೆ ಮೋಸ್ಟ್ಲಿ. A few moments later. ಹತ್ತತ್ರ ಇವತ್ತಿನ ರೈಡು 276 ಕಿಲೋಮೀಟರ್ ಬಂದಿದ್ದೀವಿ. ಇವರು ಕ್ರೇಜಿ ಟೆರೈನ್ ಇತ್ತು, ಫುಲ್ ಆಫ್ ರೋಡಿಂಗು. 10 ಗಂಟೆ ಆಗ್ಬಿಟ್ಟಿದೆ ಇವತ್ತು ಡೇ 1 ರೀಚ್ ಆಗೋಷ್ಟರಲ್ಲಿ. ಚಾಂಚಲ್ ಪಾಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ರೋರು ಹತ್ರ ಸ್ಟೇ ಮಾಡೋಣ ಅಂದ್ಕೊಂಡ್ವಿ. ಇನ್ನು ಹೆಂಗಿರೋ ಟೈಮ್ ಆಗಿದೆ, ನಾಳೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ರೋರುವಿಂದ ಇನ್ನೊಂದು 16 ಕಿಲೋಮೀಟರ್ ಮುಂದೆ ಒಂದು ಸ್ಟೇ ಹಾಕ್ಕೊಂಡಿದ್ದೀವಿ. ಲಿಟ್ರಲಿ ಎಷ್ಟು ಡೇಂಜರಸ್ ರೂಟು ಅಂದರೆ ಗುರು, ಕರೆಕ್ಟಾಗಿ ಒಂದು ಕಾರ್ ಹೋಗುತ್ತೆ ಅಷ್ಟೇ, ಕೆಳಗೆ ನೋಡಿದ್ರೆ ಪಾತಾಳ ಆ ಲೆವೆಲ್ಗಿದೆ.
ಒಂದು ಉಲ್ಫು ಒಂದು ಫಾಕ್ಸ್ ಕೂಡ ಸ್ಪಾಟ್ ಆಗಿದೆ ನಮಗೆ. ಈಗ ಜಸ್ಟು ಹೋಮ್ ಸ್ಟೇಗೆ ರೀಚ್ ಆಗಿದ್ದೀವಿ. ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಚಾನ್ಸಲ್ ಪಾಸ್ಗೆ ಹೋಗಿ ಚಿಟ್ಕುಲ್ ಕಡೆಗೆ ಪಯಣ. ಬಟ್ ಫಾರ್ ದ ಫಸ್ಟ್ ಟೈಮಸ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಈ ರೂಟ್ ಅವಾಯ್ಡ್ ಮಾಡಿ. ರೂಟು ಸಿಕ್ಕಾಪಟ್ಟೆ ಟಫ್ ಇದೆ ಗುರು, ನಿಜ. ಸೊ ಟೆಂಪ್ರೇಚರ್ ಕರೆಂಟ್ ಸ್ಟೇಟಸ್ ಬಂದ್ಬಿಟ್ಟು -1 ಇದೆ ಇವಾಗ ಸದ್ಯಕ್ಕೆ. ಇನ್ನು ಮೇಲೆ ಅದು ಎಷ್ಟಕ್ಕಿರುತ್ತೋ ಗೊತ್ತಿಲ್ಲ ಗುರು. ಏನು ಖುಷಿ ವಿಚಾರ ಅಂದರೆ June 11 ಗುರು ಇದ್ರ ಹೆಸರು. June 11 ಅಂತ ಸ್ಟೇ ಬುಕ್ ಮಾಡಿದ್ವಿ ಗುರು. ಹತ್ತತ್ರ ಒಂದು 10:15 ಬಂದಿದ್ದೀವಿ ಗುರು. ಯೂಶ್ವಲಿ 8 ಗಂಟೆಗಂತೆ ಊಟದ ಟೈಮು. 10:15 ಬಂದ್ರೂ ಬಿಸಿಯಾಗಿ ಚಪಾತಿ ಆಗಲಿ, ರಾಜ್ಮಾ ಆಗಲಿ, ರೈಸ್ ಆಗಲಿ ಮಾಡಿಕೊಟ್ಟಿದ್ದಾರೆ. ಮ್ಯಾಮ್, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ ನೇಮ್ June 11? June 11, it's my date of birth. ಸೊ ಇದು 10:15 ಬಂದ್ರೆ ಕೊಡವೆ ಬಿಸಿಯಾಗಿ ಊಟ ಹಾಕಿದ್ದಾರೆ. ಅಭಿಲಾಷ ರೈಟ್? ಕ್ರೇಜಿ. ಆಲ್ ಥ್ಯಾಂಕ್ಸ್ ಟು ಅಭಿಲಾಷ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಲ್ಲಿ ಕಾಣಿಸ್ತಿರೋ ನಾಯಿ ಹೆಸರು ಬಂದು ಟೈಗರ್ ಅಂತೆ. 100 ಕೋಟಿ ನಾಯಿ ಅಂದ್ರೆ ಇದೆ. ಇದ್ರ ಬಗ್ಗೆ ಸ್ಟೋರಿಗಳು ಹೇಳ್ತಾ ಇದ್ರು ಗುರು, ಒಂದೊಂದು ಕ್ರೇಜಿ ಅಂತೆ. ಒಂದೇ ಒಂದು ರೋಟಿ ಕೊಟ್ಟರೆ ಊಟಕ್ಕೆ ಸಾಲತ್ತಾ ಅಂದರೆ ಅದು ಬರೀ ಸ್ನ್ಯಾಕ್ಸು, ಅದ್ರ ಊಟ ಅದೇ ಹುಡುಕೊಳ್ಳುತ್ತೆ ಅಂದರು. ಹೆಂಗೆ ಅಂದರೆ ಬೇಟೆ ಆಡೋದಂತೆ ಗುರು ಈ ನಾಯಿಗಳು. ಕೋತಿಗಳನ್ನ, ಫಾಕ್ಸ್ಗಳನ್ನ ಹಿಡ್ಕೊಂಡೆಲ್ಲ ತಿನ್ನತ್ತಂತೆ. ಸೊ ಅದ್ರ ಬೇಟೆ ಅದೇ ಹುಡುಕೊಳ್ಳುತ್ತೆ ಅಂದರು. ಅಂಥದ್ದು ನಮಗೆ ಸರ್ಪಕಾವಲು. ಯಾಕಂದರೆ ಇಲ್ಲಿ ಸ್ನೋ ಲೆಪರ್ಡ್ಸ್ ಜಾಸ್ತಿ ಇರೋದ್ರಿಂದ ಈ ಥರದ್ದು 4 ನಾಯಿ ಸಾಕೊಂಡಿದ್ದಾರೆ. ಅಪ್ಡೇಟ್ ಪ್ರಕಾರ ನಾಳೆ ಹೆವಿ ಸ್ನೋ ಇದೆಯಂತೆ ಚಾನ್ಸಲ್ ಪಾಸ್ಗೆ. ಸೊ 4x4 ಹಾಕಿದ್ರೂ ಚೈನ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ ವೀಲ್ಗೆ. ತಂದಿಲ್ಲ ನಾವು ಅನ್ಫಾರ್ಚುನೇಟ್ಲಿ. ನೋಡೋಣ ಏನಾಗುತ್ತೆ.